ಹಾಯ್ ಹಲೋ ಫ್ರೆಂಡ್ಸ್, ನಾವು ಈ ದಿನ ಮೂಲಂಗಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಮೂಲಂಗಿ ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ಪಕ್ಕದಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮೂಲಂಗಿಯನ್ನು ಹಿಂದೆ ಮುಂದೆ ಕಟ್ ಮಾಡ್ಕೋಬೇಕು. ಮತ್ತು ನಂತರ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮೂಲಂಗಿ ಕಾಯಿ. ಇದನ್ನು ಮೊದಲು ನಾವು ಇದನ್ನು ಮೂಲಂಗಿ ಕಾಯಿ ಪಲ್ಯವನ್ನು ಮಾಡೋಣ ಫ್ರೆಂಡ್ಸ್. ಈ ಒಂದು ಮೂಲಂಗಿ ಕಾಯಿಯನ್ನು ನಾವು ಮೊದಲೇನು ಮಾಡಬೇಕು, ಮಾರ್ಕೆಟ್ಲಿಂದ ತಂದು ಅದು ಹಿಂದೆ ಮತ್ತು ಮುಂದೆ ಜೂಟಿ, ಆಮೇಲೆ ಇಷ್ಟಿಷ್ಟು 2 ಪೀಸು 3 ಪೀಸು ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಆಮೇಲೆ ತೊಳೆದ್ಬಿಟ್ಟು ಬಾಣಲೆಗೆ ಇದಕ್ಕೆ ಮೂಲಂಗಿ ಹಾಕಿಬಿಟ್ಟು ಇದ್ರ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಮೂಲಂಗಿ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿಯಲ್ಲಿ ಮೂಲಂಗಿ ಕೆಂಪಗಾಗೋವರೆಗೆ ನಾವು ಹುರಿದುಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಕೆಂಪಗಾಗಬೇಕು ಫ್ರೆಂಡ್ಸ್. ಇವಾಗ ನಾವು ಇದಕ್ಕೆ ಮೂಲಂಗಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಅದು ಚಟಪಟ ಅಂತಿದ್ದಂಗೆ ನಾನು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೇಕು. ಹಸಿಮೆಣಸಿನಕಾಯಿ ಕೆಂಪಗಾಗ್ತಿದ್ದಂಗೆ ನಾವು ಈರುಳ್ಳಿಯನ್ನು ಹೆಚ್ಕೋಬೇಕು. ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಒಂದು ದೊಡ್ಡ ಗಡ್ಡೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು 10 ಮೆಣಸಿಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಹುರಿಬೇಕು ಫ್ರೆಂಡ್ಸ್. ಈರುಳ್ಳಿನೂ ಸಹ ಕೆಂಪಗಾಗಬೇಕು. ಈ ಒಂದು ಈರುಳ್ಳಿಗೆ ಟೊಮೆಟೊ ಹಾಕ್ಕೋಬೇಕು. ಇದು ಸಹ ಸ್ವಲ್ಪ ಬಾಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿರಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಇದು ಕುದಿಬೇಕು ಫ್ರೆಂಡ್ಸ್. ಕುದಿಯೋವರೆಗೆ ಇದನ್ನು ಪ್ಲೇಟ್ ಹಚ್ಚೋಣ ಇದ್ರ ಮೇಲೆ. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ಚಪಾತಿಗೆ ಬಿಸಿ ಬಿಸಿ ಮೂಲಂಗಿ ಪಲ್ಯ ತುಂಬ ಸ್ವಾದಭರಿತವಾಗಿರ್ತಕ್ಕಂಥದ್ದು. ಮತ್ತು ಇದನ್ನು ನಾವು ರೊಟ್ಟಿ ಜೊತೆಗೂ ಸಹ ತಿನ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಮತ್ತು ಬೇರೆ ಬೇರೆ ಟಾಪಿಕ್ದೊಂದಿಗೆ ಬರುತ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.